ಮೂರನೇದಾಗಿ ನಾ ಹೋಗಿದ್ದೆ ಮಂಗಳಾದೇವಿ ಟೆಂಪಲ್ಗೆ. ಇದು ಮಂಗಳೂರು ಸಿಟಿಯ ಬೋಳಾರ ಅನ್ನೋ ಜಾಗದಲ್ಲಿದೆ. ಈ ದೇವಾಲಯವು ಮಂಗಳಾದೇವಿಯ ರೂಪದಲ್ಲಿ ಶಕ್ತಿ ದೇವತೆಯಾದ ಪಾರ್ವತಿಗೆ ಸಮರ್ಪಿತವಾಗಿದೆ. ಈ ದೇವಾಲಯದಿಂದ ಮಂಗಳೂರಿಗೆ ಈ ಹೆಸರು ಬಂದಿದೆ. ಇದನ್ನ 9ನೇ ಶತಮಾನದಲ್ಲಿ ಅಳುಪ ರಾಜವಂಶದ ಪ್ರಸಿದ್ಧ ಕುಂದವರ್ಮನ್ ಅನ್ನೋ ರಾಜ ಮತ್ಸ್ಯೇಂದ್ರನಾಥ ಅನ್ನೋ ಗುರುಗಳ ಆಶ್ರಯದಲ್ಲಿ ನಿರ್ಮಿಸಿದ್ದ ಅಂತ ಒಂದು ದಂತಕಥೆ ಹೇಳ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ಈ ದೇವಾಲಯವನ್ನು ಹಿಂದೂ ದೇವರ ವಿಷ್ಣುವಿನ 10 ಅವತಾರಗಳಲ್ಲಿ ಒಂದಾದ ಪರಶುರಾಮನು ನಿರ್ಮಿಸಿದ ನಂತರ ಕುಂದವರ್ಮನ್ ಈ ಟೆಂಪಲನ್ನು ಎಕ್ಸ್ಟೆಂಡ್ ಮಾಡಿದ್ರು ಅಂತ ನಂಬಲಾಗುತ್ತದೆ. ಮಂಗಳಾದೇವಿಯು ಕೂತಿರುವ ಭಂಗಿಯಲ್ಲಿದ್ದಾರೆ. ನಾವು ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಅಲ್ಲೇ ಇದ್ದ ಸೆಕ್ಯೂರಿಟಿ ಎಲ್ಲರೂ ದರ್ಶನ ಆಗುತ್ತೆ ಅಂತ ನಮ್ಮನ್ನು ಅಲ್ಲೇ ಇದ್ದ ಕಟ್ಟೆಯ ಮೇಲೆ ನಿಲ್ಲಿಸಿದ್ರು. ಅಂತೂ ಇಂತೂ ದೇವಿ ದರ್ಶನ ಪಡೆದು ಹೊರಗೆ ಬರೋ ಅಷ್ಟರಲ್ಲಿ 1:30 ಆಗಿತ್ತು. ಹೊಟ್ಟೆ ತುಂಬ ಹಸಿತಾ ಇದ್ರಿಂದ ಪ್ರಸಾದನೇ ಹೊಟ್ಟೆಗೆ ಹಾಕ್ಕೊಂಡು ರೈಲ್ವೆ ಸ್ಟೇಷನ್ನಲ್ಲಿ ಇಟ್ಟಿದ್ದ